ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನನ್ನೊಂದಿಗೆ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಪದಾಧಿಕಾರಿಗಳಾದ ದೇವರಾಜು, ನರಸಿಂಹರೆಡ್ಡಿ ಹಾಗೂ ವೆಂಕಟೇಶ್ ಅವರಿದ್ದಾರೆ. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸ್ವಾಮಿ ವಿವೇಕಾನಂದ ವಾರ್ಡ್ನಲ್ಲಿದ್ದೀವಿ. ವಾರ್ಡ್ನ ಕಸದ ಸಮಸ್ಯೆ ಇವತ್ತು ಬೆಂಗಳೂರಾದ್ಯಂತ GBA ವ್ಯಾಪ್ತಿಯಲ್ಲಿ ಎಲ್ಲಂದ್ರಲ್ಲಿ ಕಸವನ್ನು ವಿಲೇವಾರಿ ಸರಿಯಾಗಿ ಆಗ್ತಾನೆ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಸಚಿವರಾದಂತಹ DK ಶಿವಕುಮಾರ್ ಅವರು ಎಲ್ಲೆಲ್ಲಿ BJP ಶಾಸಕರಿದ್ದಾರೋ ಅಲ್ಲಲ್ಲಿ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಾರಣದಿಂದ ನಾನು ಕಸ ವಿಲೇವಾರಿಯನ್ನು ಮಾಡಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರದ ಸಮಸ್ಯೆಯೋ ಅಥವಾ GBA ಸಮಸ್ಯೆಯೋ ಅಥವಾ ಸ್ಥಳೀಯ ಶಾಸಕರ ಸಮಸ್ಯೆ ನಮಗೆ ಗೊತ್ತಿಲ್ಲ. ನಾಗರಿಕರು ನಾವು ಪ್ರತಿ ವರ್ಷ ಕಡ್ಡಾಯವಾಗಿ ಏನು BBMPಗೆ ಕಟ್ಟಬೇಕಾಗಿರುವಂತ ತೆರಿಗೆಯನ್ನ ಒಂದೇ ಒಂದು ಪೈಸಾ ಇಟ್ಕೊಂಡಂಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಬಡಾವಣೆಯ ಸ್ವಾಮಿ ವಿವೇಕಾನಂದ ವಾರ್ಡ್ ಬಡಾವಣೆಯ ನಾಗರಿಕರು ಒಂದೇ ಒಂದು ಪೈಸಾ ತೆರಿಗೆಯನ್ನ ಬಾಕಿ ಉಳಿಸ್ತಲೇ ಕಟ್ಟಿರುವಂತದ್ದು. ಆದ್ರೆ ಯಾಕೆ ಸ್ವಾಮಿ ನಮ್ಮ ರಸ್ತೆಗಳಲ್ಲಿ ಈ ರೀತಿಯಾದಂತ ರಾಶಿ ಕಸ? ಇದು ಒಂದಿನದೋ 2 ದಿನದೋ 3 ದಿನದೋ ಅಲ್ಲ, ಸುಮಾರು 1.5 ತಿಂಗಳಿನಿಂದ ಈ ಕಸ ವಿಲೇವಾರಿ ಆಗಿಲ್ಲ. ಯಾಕೆ? ಗಿರಿನಗರದ ಜನರ ಮೇಲೆ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನರ ಮೇಲೆ ನಿಮ್ಗೆ ಯಾಕಿಷ್ಟು ಕೋಪ? ಇದೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಅನುವು ಮಾಡಿಕೊಡುವಂಥದ್ದು. ಇದು ನಾವು ನಿಂತಿರುವಂತಹ ರಸ್ತೆ ನಮ್ಮ ಬಡಾವಣೆಯ ಪ್ರತಿಷ್ಠಿತ ಒಂದು ಶಾಲೆ ಇರುವಂತಹ ರಸ್ತೆ. ಸಾವಿರಾರು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದಾಗ ಸಾವಿರಾರು ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡುವಂಥದ್ದು. ಇದು ಸಾಂಕ್ರಾಮಿಕ ರೋಗಕ್ಕೆ ನಾಂದಿಯಾಡುವಂತಹ ಕೆಲಸ. GBA ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ, ನೀವು ಸ್ಥಳೀಯ ಶಾಸಕರಿಗೆ ಚಾಲೆಂಜ್ ಮಾಡ್ತಿರೋ ಅಥವಾ ಕಸದ ವ್ಯವಸ್ಥೆಗೆ ಚಾಲೆಂಜ್ ಮಾಡ್ತಿರೋ ಅಥವಾ ಕಸ ಎತ್ತದೇ ಇರೋರಿಗೆ ಚಾಲೆಂಜ್ ಮಾಡ್ತಿರೋ, ಕಸದ ಮಾಫಿಯಾದವ್ರಿಗೆ ನೀವು ಚಾಲೆಂಜ್ ಮಾಡ್ತಿರೋ ಬೇಡ ಸ್ವಾಮಿ. ಆದ್ರೆ ನಮ್ಮ ಏರಿಯಾ, ನಮ್ಮ ಬಡಾವಣೆಯನ್ನ ಸ್ವಚ್ಛವಾಗಿರುವಂತಹ ವ್ಯವಸ್ಥೆಯನ್ನ ನೀವು ಮಾಡಬೇಕು. ಸ್ಥಳೀಯ ಶಾಸಕರು ಮಾತಾಡ್ತಾ ಇದ್ರು ಮೊನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ. ಸ್ಥಳೀಯ ಶಾಸಕರು ಮಾತಾಡ್ತಾ ಇದ್ರು ಕಸದ ಸಮಸ್ಯೆ ಬಗ್ಗೆ, ಇದಕ್ಕೆ ಸರಿಯಾದಂತಹ ಒಂದು ಮಾರ್ಪಾಡನ್ನ ಮಾಡಬೇಕು, ವ್ಯವಸ್ಥೆಯನ್ನ ಮಾಡಬೇಕು ಅಂತ. ನಾನು ಕೇಳ್ತೀನಿ, ಸ್ಥಳೀಯ ಶಾಸಕರು ಸಹ ಕಳೆದ ಈಗ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥದ್ದು. ಕಳೆದ 5 ವರ್ಷಗಳು ಯಾರಿದ್ರು? 8 ವರ್ಷಗಳಲ್ಲಿ ಈ 3 ವರ್ಷ ಹೊರತುಪಡಿಸಿ 5 ವರ್ಷಗಳದು ಯಾರಿದ್ರು ಸ್ವಾಮಿ? ಅವಾಗ್ಲೂ ನಗರದಲ್ಲಿ ಕಸದ ಸಮಸ್ಯೆ ಏನು ಬೇರೆ ರೀತಿಯಾಗಿ ಇರಲಿಲ್ಲ. ಇವತ್ತು ಎಲ್ಲೆಲ್ಲರಲ್ಲಿ ಕಸ, ಬನ್ನಿ ಇನ್ನೂ ತೋರಿಸ್ತೀವಿ, ಅಲ್ಲಿ ನೋಡಿ, ಅದು ತೋರಿಸ್ತೀವಿ ಕಸ ಎತ್ತದೇ ಇರುವಂಥದ್ದು. ನಿನ್ನೆ ದಿನ ಯಾವ ಝೋನ್ ಅದು, ಸೆಂಟ್ರಲ್ ಝೋನು ಅಥವಾ ವೆಸ್ಟ್ ಝೋನ್, ಯಾವ್ದೋ ಝೋನಲ್ಲಿ ಸರಿಯಾಗಿ ತೆರಿಗೆ ಕಟ್ಟಿಲ್ಲ ಅಂತ ಹೇಳಿ ಹರಾಜಾಗ್ತಾ ಇದ್ರು ಮನೆಗಳೆಲ್ಲ. ಹರಾಜಾಗ್ತೀರಾ, ನಿಮಗೆ ಸರ್ಕಾರಕ್ಕೆ ಬರಬೇಕಾದಂಥದ್ದನ್ನ ಏನು ಕೊಡಬೇಕು, ಏನು ಬರ್ಬೋದು ಅದನ್ನ ತಗೊಳ್ತೀರಾ. ಆದ್ರೆ ಇದು ಯಾರು ಜವಾಬ್ದಾರಿ ಸ್ವಾಮಿ? ನೋಡ್ಬೋದು ನೀವು, ಇದು ಈ ಕಸದ ಗುಡ್ಡೆ, ಇಲ್ಲೇ ದೇವಸ್ಥಾನ ಇದೆ. ಬರೀ ಗಿರಿನಗರದ ಜನ ಅಲ್ಲ, ಹೊರತುಪಡಿಸಿ ಬೆಂಗಳೂರಿನ ನಾನಾ ಭಾಗದಿಂದ ಇಲ್ಲಿ ಸಾವಿರಾರು ಜನ ಭಕ್ತರು. ಇದು ಒಂದು ವಾಸವಿ ದೇವಸ್ಥಾನ, ಇದ್ರ ಪಕ್ಕದಲ್ಲಿ ಪ್ರಸಿದ್ಧವಾದಂಥ ಕಾರ್ಯಸಿದ್ಧಿ ಆಂಜನೇಯ ಅಂತ. ಗಿರಿನಗರದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ರಾಜ್ಯಾದ್ಯಂತ ಹೊರ ರಾಜ್ಯದಿಂದ ಜನ ಬರ್ತಾರೆ. ಅಷ್ಟು ಭಕ್ತಾದಿಗಳನ್ನ ಹೊಂದಿರುವಂತಹ ದೇವಸ್ಥಾನ. ಆದ್ರೆ ಸುತ್ತಮುತ್ತ ನೋಡ್ಬೋದು ನೀವು, ಇದು ಹೋಗ್ತಾ ಇದ್ರೆ ಕಸನ, ಇದು ನಮ್ಮ ಅವ್ಯವಸ್ಥೆ. ಜನ, ಹೊರ ರಾಜ್ಯದ ಜನ, ಬೆಂಗಳೂರಿನ ಹೊರಗಡೆಯಿಂದ ಬರುವಂತ ಜನ ಈ ಕಸ ನೋಡ್ಕೊಂಡು ಗಿರಿನಗರ ಬಡಾವಣೆಯಲ್ಲಿರೋ ಜನರನ್ನ ಆಡ್ಕೋತಾರಲ್ವಾ. ನಮ್ಮ ಬಡಾವಣೆನ ನಾವು ತಾನೇ ಉಳಿಸ್ಕೋಬೇಕು, ನಾವು ತಾನೇ ನಮ್ಮ ವ್ಯವಸ್ಥೆನ ಸರಿಪಡಿಸ್ಕೋಬೇಕಾಗಿರುವಂಥದ್ದು. ಆ ಜವಾಬ್ದಾರಿ ಯಾರಿಗೆ ಸೇರುತ್ತೆ? ಸ್ಥಳೀಯ ಶಾಸಕರು ಅಷ್ಟೇ ಜವಾಬ್ದಾರಿ. ಹೆಲ್ತ್ ಇನ್ಸ್ಪೆಕ್ಟರ್ಗಳು ನೀವು ಎಲ್ಲಿ ಮಾಡ್ತಿರೋ ಬಿಡ್ತಿರೋ ಸ್ವಾಮಿ, ನಮ್ಮ ಏರಿಯಾದಲ್ಲಿರುವಂಥ ಕಸವನ್ನ ದಿನನಿತ್ಯ ಹೆಚ್ಚುವಂತ ಕೆಲಸ ಆಗಬೇಕು. ದಿನ ಕಸ ವಿಲೇವಾರಿ ಆಗಬೇಕು. ಈಗ ಅಲ್ಲಿ ತೋರಿಸಿದ್ವಿ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುತ್ತೆ ಯಾವ ರೀತಿ ಕಸನ ಅನ್ಲೋಡ್ ಮಾಡ್ತಾ ಇದ್ದಾರೆ, ಆ ಜಾಗ ಯಾವುದು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇದು ವ್ಯವಸ್ಥೆ, ಇದು ಬಂದು ಪೊಲೀಸ್ ಕ್ವಾರ್ಟರ್ಸ್. ಇಲ್ಲಿ ನೂರಾರು ಪೊಲೀಸ್ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ನೋಡಿ, ನೊಣಗಳು ಎಷ್ಟು ತಪ್ಪ ಇದ್ದಾವೆ. ಕಸ ತೋರಿಸಿ, ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇವತ್ತಿನ ಕಸ ಮನೆ ಮೇಲೆ ಇದೆ. ಇದು 1 ದಿನ 2 ದಿನದ ಕಸ ಅಲ್ಲ. ಇದು
ಇಲ್ಲಿ ಈ ಬಡಾವಣೆಯ ಸಾವಿರಾರು ಮಕ್ಕಳು ಓದ್ತಾ ಇರುವಂಥ ಶಾಲೆ ಇದು. ಈ ಶಾಲೆಯಲ್ಲಿ ಈ ಬಡಾವಣೆಯ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಕಸ ಪಕ್ಕದಲ್ಲೇ ಕಸದ ರಾಶಿ. ಇದನ್ನೆಲ್ಲ ಇದ್ದು ಇಲ್ಲಿ ಪಾಠ ಓದುವಂಥ ಮಕ್ಕಳಿಗೆ ಅನಾರೋಗ್ಯಕ್ಕೀಡಾಗಲ್ಲ ಸ್ವಾಮಿ? ಇದಕ್ಕೆಲ್ಲ ಹೊಣೆ ಯಾರು? ನಾವು ಆಯ್ಕೆ ಮಾಡುವಂತಹ 4 ಜನಪ್ರತಿನಿಧಿಗಳು ಇದಕ್ಕೆಲ್ಲ ನೇರ ಹೊಣೆ. ಒಂದು ಮನೆ ಕಸ ಇಟ್ಟಿಲ್ಲ. ಬೆಂಗಳೂರು ನಗರದಲ್ಲಿ ಎಲ್ಲೇ ಹೋದ್ರೂ ಕಾಮಗಾರಿ ಹೆಸರಿನಲ್ಲಿ ಲೂಟಿ ಹಿಡಿಯುವಂಥ ಕೆಲಸ ಆಗಿದೆ. ರಸ್ತೆ ಕಾಮಗಾರಿ ಅಂತಾರೆ, ಅದರಿಂದ ಬರ್ತಾ ಇರುವಂಥ ಧೂಳು. ಈ ಕರ್ಮಗಳ ಜೊತೆಗೆ ಇದು ಕಸದ ಸಮಸ್ಯೆ ಬೇರೆ. ಕಸದ ಸಮಸ್ಯೆ ಕಸದಿಂದ ನಾಡ್ತಾ ಇರುವಂಥ ಬೆಂಗಳೂರು ನಗರ. ಈ ಕೂಡಲೇ ಏನು GBA ಅವರು ಎಚ್ಚೆತ್ಕೋಬೇಕು, ಸ್ಥಳೀಯ BBMP GBA ಸಿಬ್ಬಂದಿಗಳು ಎಚ್ಚೆತ್ಕೋಬೇಕು, ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತಹ GBAಲೇ ಇರುವಂತಹ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಚ್ಚೆತ್ಕೊಂಡು ಕೊನೆ ಪಕ್ಷ ಈ ರೀತಿ ಎಲ್ಲಿ ಶಾಲೆ, ದೇವಸ್ಥಾನ, ಆಸ್ಪತ್ರೆಗಳಿದಾವೋ ಅಲ್ಲಿರುವಂಥ ಕಸಗಳನ್ನಾದರೂ ವಿಲೇವಾರಿ ಮಾಡಿ ಅಂತ ಈ ಬಾರಿ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊತೀನಿ. ಮುಂದಿನ ಬಾರಿ ಯಾಕೆಂದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳೆಲ್ಲ ಸೇರಿ ಶ್ರೀನಗರದಲ್ಲಿದ್ದಂಥ ರಾಶಿ ಕಸವನ್ನು ತೊಗೊಂಡೋಗಿ BBMPಯ ಕಚೇರಿ ಮುಂದೆ ಸುರಿದಿದ್ವಿ. ಆದರೂ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಪುನರಾವರ್ತನೆ ಆಗ್ತಾನೆ ಇದೆ. ಈ ಬಾರಿ ಇದು ಕೇವಲ ಒಂದು ವಾರ್ಡ್ಗೋ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೋ ಸೀಮಿತವಾಗಿರಲ್ಲ. ನಗರದಲ್ಲಿರುವಂಥ ಮಹಾನಗರ ಪಾಲಿಕೆಯ ಏನು ಹೆಡ್ ಆಫೀಸ್ ಮುಂದೆನೆ ಈ ಕಸ ಸುರಿಯುವಂಥ ವ್ಯವಸ್ಥೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.